ಕೆಂಪೇಗೌಡರ ಕೊಡುಗೆ ಅನನ್ಯ. ಮಾಗಡಿ ಪಟ್ಟಣದಲ್ಲಿ ಕೋಟೆ, ಗುಡಿ, ಗೋಪುರ, ಕೆರೆ, ಕಟ್ಟೆ ನಿರ್ಮಾತೃ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿರುವ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯ ಪ್ರಯುಕ್ತ ಶಾಸಕರು ಎಚ್.ಸಿ. ಬಾಲಕೃಷ್ಣ ಕೆಂಪಾಪುರದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ರಥದಲ್ಲಿ ಪುರ ಜ್ಯೋತಿ ಹಾಗೂ ಕೆಂಪೇಗೌಡರ ವಿಗ್ರಹ ಮೆರವಣಿಗೆ ಪಟ್ಟಣದ ಕೆಂಪೇಗೌಡರ ಪುತ್ಥಳಿ ಬಳಿ ತಂದು ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದ್ರು. ವಿವಿಧ ಜನಪದ ಕಲಾ ತಂಡಗಳು ಮೆರವಣಿಗೆಗೆ ಕಳೆ ಕಟ್ಟಿದ್ವು. ಕೆಂಪೇಗೌಡರ ಬದುಕು ಸಾಧನೆ ಕುರಿತು ಹಾಡುಗಳು, ಘೋಷಣೆಗಳು ಮುಗಿಲು ಮುಟ್ಟಿದ್ದವು. ಎಸ್ಎಸ್ಎಲ್ಸಿ ಅತಿ ಹೆಚ್ಚು ಅಂಕ ಗಳಿಸಿದ 10 ಮಕ್ಕಳಿಗೆ ಕೆಂಪೇಗೌಡ ಪ್ರಶಸ್ತಿ ವಿತರಿಸಿ ಸನ್ಮಾನಿಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಮ್ಮ ತಾಲೂಕಿನ ಹೆಣ್ಣು ಮಗಳು ಕಲ್ಪನಾ ಶಿವಣ್ಣ ಅವರಿಗೆ ಸಾಧಕರ ಸಾಲಿನಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಸಿಕ್ಕ ಶುಭ ಘಳಿಗೆಯಲ್ಲಿ ಸನ್ಮಾನ ಕಾರ್ಯಕ್ರಮ ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಎಚ್.ಸಿ. ಬಾಲಕೃಷ್ಣ ಮಾತನಾಡಿ, ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸುವ ಮಹತ್ವದ ದಿನವಿದು ಎಂದು ಹೇಳಿದ್ರು. ಬೆಂಗಳೂರು ಎಂದು ಈ ಮಟ್ಟಿಗೆ ಬೆಳೆಯಲು ಕೆಂಪೇಗೌಡರೇ ಕಾರಣಕರ್ತರು ಎಂದು ಒತ್ತಿ ಹೇಳಿದ್ರು. ಕೇವಲ ಅವರ ಸಮುದಾಯಕ್ಕೆ ಮಾತ್ರವಲ್ಲದೆ ಸಾವಿರಾರು ಜನ ನೆಮ್ಮದಿಯಿಂದ ಬದುಕಲು ಬೆಂಗಳೂರನ್ನು ನಿರ್ಮಾಣ ಮಾಡಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ ಎಂದು ಬಾಲಕೃಷ್ಣ ಅವರು ತಿಳಿಸಿದ್ರು. ಕೆಂಪೇಗೌಡರು ಕರ್ನಾಟಕದಲ್ಲಿ ಜನಿಸಿ ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಕೀರ್ತಿಯೂ ಅವರಿಗೆ ಸಲ್ಲುತ್ತದೆ. ಲಕ್ಷಾಂತರ ಜನರು ಇಂದು ಬೆಂಗಳೂರಿನಲ್ಲಿ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದು ಇದಕ್ಕೆ ನಾಡಪ್ರಭು ಕೆಂಪೇಗೌಡರೇ ಮೂಲ ಕಾರಣ ಎಂದು ಅವರು ಹೇಳಿದರು. ಪ್ರತಿಯೊಂದು ಸಮುದಾಯವೂ ಕೆಂಪೇಗೌಡರನ್ನ ಸ್ಮರಿಸಬೇಕು ಎಂದು ಕರೆ ನೀಡಿದ ಶಾಸಕರು ಅಂದಿನ ಕಾಲದಲ್ಲಿಯೇ ಬೆಂಗಳೂರನ್ನು ದೇಶದ ಉತ್ತಮ ನಗರವಾಗಿ ಮಾರ್ಪಡಿಸಲು ಕೆಂಪೇಗೌಡರ ದೂರದೃಷ್ಟಿ ಕಾರಣ ಎಂದು ಶ್ಲಾಘಿಸಿದರು. ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಅವರ ತಂದೆಯವರ ಮಗು ಬೇರೆ ಕಾಲೇಜಿನಲ್ಲಿ ಓದ್ತಾ ಇರೋದ್ರಿಂದ ಆ ಪೋಷಕರು ಪಡ್ಕೋಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಸಂಬಂಧಪಟ್ಟಂತಹ ಶಾಲೆಯವರು ದಯಮಾಡಿ ಸ್ವೀಕರಿಸಬೇಕು. ಅದನ್ನ ಆದಿತ್ಯ ಶಮಿತ್ ಪ್ರೌಢಶಾಲೆ ನಂದಿನಿ ವಿಆರ್ ಕೊಡ್ರಿ, ಪರವಾಗಿಲ್ಲ ರೀ.